ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಇದಾಗಿದೆ. ರಂಗೋಲಿ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಜೋಳದ ರೊಟ್ಟಿ ಮಾಡ್ಕೊತಾ ಇದ್ದೀನಿ ನಾನು. ಲಾಸ್ಟ್ ಟೈಮ್ ಕೂಡ ಶೇರ್ ಮಾಡಿದ್ದೆ ಜೋಳದ ರೊಟ್ಟಿ ಹೇಗೆ ಮಾಡಬೇಕು ಅಂತ. ಸೊ ಹಂಗಾಗಿ ಮತ್ತೆ ಕೂಡ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸರಿಯಾಗಿ ನೋಡಿಲ್ಲ ನೋಡಿ ಅವರು ಈ ವಿಡಿಯೋ ನೋಡಿ ಕಲ್ತ್ಕೋಬೋದು. ಗೊತ್ತಿರೋರಾದರೆ ಪರವಾಗಿಲ್ಲ, ಯಾರಿಗೆ ಗೊತ್ತಿಲ್ಲ ನೋಡಿ ಅವರಿಗೋಸ್ಕರ ಪದೇ ಪದೇ ಶೇರ್ ಮಾಡ್ತಾ ಇರೋದು. ಸೊ ಮೊದಲಿಗೆ ವಿಡಿಯೋ ನೋಡಿ ಆಮೇಲೆ ನಾನು
ರೊಟ್ಟಿ ನಾನು ಸುಮಾರು ಒಂದು 8 ರೊಟ್ಟಿನ ಮಾಡ್ಕೊಂಡಿದ್ದೆ. ಸೊ ಇವಾಗ ರೊಟ್ಟಿನ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಟೈಮ್ ಕೂಡ ನಾನು ರೊಟ್ಟಿ ಮಾಡಿದಾಗ ಬದನೇಕಾಯಿ ಪಲ್ಯ ಮಾಡಿದ್ದೆ. ಸೊ ರೊಟ್ಟಿ ಅಂತಂದರೆ ಬದನೇಕಾಯಿ ಪಲ್ಯನೇ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಸೊ ಲಾಸ್ಟ್ ಟೈಮ್ ನಾನು ಮಾಡಿದಂಥ ಬದನೇಕಾಯಿ ಎಲ್ಲ ಪಲ್ಯ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಸೊ ಅದೇ ಥರ ಮಾಡು ಕೊಡು ಅಂತಂದರು. ಸೊ ಹಾಗಾಗಿ ಅದೇ ಪಲ್ಯನ ಮಾಡ್ತಾಯಿದ್ದೀನಿ. ಇವಾಗ ರೊಟ್ಟಿ ಎಲ್ಲ ಸುಟ್ಕೊಂಡು ಆದಮೇಲೆ ಈಗ ಪಲ್ಯನ ಮಾಡ್ತಾಯಿದ್ದೀನಿ. ಸೊ ಒಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಒಂಚೂರು ಎಣ್ಣೆನ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಈರುಳ್ಳಿ ಸುಮಾರು ಒಂದು ಮೀಡಿಯಮ್ ಸೈಜು ಒಂದು 3 ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈರುಳ್ಳಿನೆಲ್ಲ ಇದರಲ್ಲಿ ಸೇರಿಸ್ಬಿಟ್ಟು ಈರುಳ್ಳಿ ಎಲ್ಲ ಒಂಚೂರು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಬದನೇಕಾಯಿ ಪಲ್ಯ ಅಂತೂ ತುಂಬ ಸೂಪರಾಗಿತ್ತು. ಲಾಸ್ಟ್ ಟೈಮ್ ಕೂಡ ಅಷ್ಟೇ ತುಂಬ ಸೂಪರಾಗಿತ್ತು. ಸೊ ಹಾಗಾಗಿ ಯಶ್ ಕೂಡ ಮಮ್ಮಿ ಅದನ್ನೇ ಮಾಡು ಅಂತ ಅಂದ. ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಇವಾಗ ಈರುಳ್ಳಿ ಹಾಕಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಬದನೇಕಾಯಿ ಪಲ್ಯ ಮಾಡಿದಾಗ ಹುಳಿ ಸ್ವಲ್ಪ ಮುಂದಾಗಿರಬೇಕು. ಸ್ವಲ್ಪ ಜಾಸ್ತಿ ಇದ್ರೇ ಬದನೇಕಾಯಿ ಪಲ್ಯ ರುಚಿ, ಮತ್ತು ಖಾರ ಕೂಡ ಅಷ್ಟೇ ಅದಕ್ಕೆ ಬ್ಯಾಲೆನ್ಸ್ ಮಾಡೋ ಥರ ಇರಬೇಕು. ಅಂದರೆ ತುಂಬ ಹುಳಿ ಹಾಕ್ಬಿಟ್ಟು ಖಾರ ಕಮ್ಮಿ ಹಾಕೋದು, ಉಪ್ಪು ಕಮ್ಮಿ ಹಾಕೋದು ಮಾಡಿದರೆ ಚೆನ್ನಾಗಿರೋದಿಲ್ಲ. ಸೊ ನಮ್ಮಮ್ಮ ಹೇಳೋರು ಯಾವಾಗಲೂ, ನಮ್ಮ ಹುಣ್ಸೆಹಣ್ಣು ರಸ ಹಾಕೋರು, ಬದನೇಕಾಯಿ ಪಲ್ಯ ಮಾಡಿದಾಗೆಲ್ಲ ಹುಣ್ಸೆಹಣ್ಣು ರಸನ ಹಾಕೋರು. ಬಟ್ ನಾನು ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಹುಣ್ಸೆಹಣ್ಣು ರಸನ ಹಾಕ್ತಾಯಿಲ್ಲ. ಸೊ ಇವಾಗ ಟೊಮೆಟೊ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಅಂದರೆ ನೀವು ರೈಸ್ಗೆ ಕೂಡ ಕಲಿಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಹಾಗೆ ಬದನೇಕಾಯಿನೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಆ ಬದನೇಕಾಯಿನೆಲ್ಲ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಬದನೇಕಾಯಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ನೀವು ಬೇಕಾದರೆ ಇನ್ನೂ ಸ್ವಲ್ಪ ಸಣ್ಣಗೆ ಕೂಡ ಮಾಡ್ಕೋಬೋದು. ಸೊ ನಾವು ಯೂಶ್ವಲಿ ಇದೇ ರೀತಿ ಕಟ್ ಮಾಡೋದು, ತುಂಬ ಅಪರೂಪ ಸಣ್ಣಗೆ ಕಟ್ ಮಾಡೋದು. ಯಾವಾಗಾದರೂ ಬದನೇಕಾಯಿ ಕಮ್ಮಿ ಇದೆ ಅಂತ ಅನಿಸ್ದಾಗ ಸಣ್ಣಗೆ ಮಾಡ್ಕೋತೀನಿ ನಾನು. ಸೊ ಇವಾಗ ನೋಡಿ ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ, ನೀರೇನು ಹಾಕಿರಲಿಲ್ಲ, ಹಾಗೆ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಖಾರದ ಪುಡಿನ ಸೇರಿಸ್ತೀನಿ. ಸೊ ಖಾರದ ಪುಡಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋತೀನಿ, ಯಾಕಂದರೆ ಟೊಮೆಟೊ ಹಾಕಿರೋದ್ರಿಂದ ಅದಕ್ಕೆ ಬ್ಯಾಲೆನ್ಸ್ಡ್ ಆಗೋ ರೀತಿಯಲ್ಲಿ ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಸುಮಾರು 2 ಸ್ಪೂನ್ ಅಂತ ಅಂದ್ಕೊಳ್ಳಿ ಖಾರದ ಪುಡಿ ಇದು. ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋತೀನಿ. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸೊ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬಾರ್ದು. ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡ್ರು ಅದು ಇದು ಏನೇನೋ ಇರುತ್ತಲ್ಲ ಅದೆಲ್ಲ ಹಾಕಬಾರ್ದು. ಜಸ್ಟ್ ಖಾರದ ಪುಡಿ, ಧನಿಯಾ ಪೌಡ್ರು ಇಷ್ಟೇ. ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕಿ ಉಪ್ಪು ಕರೆಕ್ಟಾಗಿ ಹಾಕಿದರೆ ಸಾಕಷ್ಟು ಟೇಸ್ಟಿಯಾಗಿರುತ್ತೆ. ಕೆಲವರೆಲ್ಲ ಹುಚ್ಚೆಳ್ಳು ಹಾಕ್ತಾರೆ, ನಿಮಗೆ ಬೇಕು ಅಂದರೆ ಹುಚ್ಚೆಳ್ಳು ಪುಡಿ ಕೂಡ ಹಾಕ್ಕೋಬೋದು. ಈಗ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿಟ್ಟೆ. ನೋಡಿ ಇವಾಗ ಕಂಪ್ಲೀಟಾಗಿ ಬದನೇಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಪೂರ್ತಿ ಸ್ಮ್ಯಾಶ್ ಅಂತೂ ಆಗಿಲ್ಲ, ಅಂದರೆ ಕಂಪ್ಲೀಟಾಗಿ ಬೆಂದಿದೆ. ತುಂಬ ಚೆನ್ನಾಗಿರುತ್ತೆ ಇದು, ರೊಟ್ಟಿ ಜೊತೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಬರೀ ಜೋಳದ ರೊಟ್ಟಿನೇ ಎಲ್ಲ ಅಕ್ಕಿ ರೊಟ್ಟಿ ಮಾಡ್ಬೋದು, ರಾಗಿ ರೊಟ್ಟಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ, ಮತ್ತು ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಜೋಳದ ರೊಟ್ಟಿ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಹಿಟ್ಟು ನಮ್ಮ ಯಜಮಾನ್ರು ಅವ್ರ ಅಕ್ಕ ತಂದು ಕೊಟ್ಟಿದ್ರು. ಸೊ ಅದು ತುಂಬ ದಿವಸ ಇಟ್ಟರೆ ಹುಳ ಆಗಿಬಿಡುತ್ತೆ ಅಂದ್ಬಿಟ್ಟು ಖಾಲಿ ಮಾಡೋಣ ಅಂತ ಆವಾಗವಾಗ ಮಾಡ್ತಾಯಿದ್ದೀನಿ. ಸೊ ಇವಾಗ ಪಲ್ಯ ರೆಡಿಯಾಗಿದೆ. ನಾನು ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಪ್ಯಾನ್ ಇಟ್ಟಿದ್ದೀನಿ. ಇದು ಬಂದು ನಾರ್ಮಲ್ ಸಾಂಬಾರು. ಈ ಸಾಂಬಾರು ಬಂದು ಇಡ್ಲಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ರೈಸ್ಗಂತೂ ಸಖತ್ತಾಗಿರುತ್ತೆ. ಸೊ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ, ಅದರಲ್ಲಿ ನೀರೆಲ್ಲ ಡ್ರೈ ಆಗಬೇಕು. ಸೊ ಅದಕ್ಕೆ ವೇಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಡ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ನಾನು ಎಣ್ಣೆನ ಸೇರಿಸ್ಕೊತೀನಿ. ಸ್ವಲ್ಪ ಎಣ್ಣೆನ ಅದು ನೀರು ಏನಂತಂದರೆ, ನೀರು ಇದ್ದರೆ ಎಣ್ಣೆ ಹಾಕೋಕ್ಕಾಗಲ್ಲ, ಎಲ್ಲ ಸಿಡ್ದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಡ್ರೈ ಆಗೋ ತನಕ ವೇಟ್ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ತೀನಿ. ಹಾಗೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡು ಜಜ್ಜಿಟ್ಕೊಂಡಿದ್ದೆ. ಸೊ ಜಜ್ಜಿದಂಥ ಬೆಳ್ಳುಳ್ಳಿನ ಕೂಡ ಸೇರಿಸ್ತೀನಿ. ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಯಾವುದೇ ಡಿಶ್ ಆದರೂ ಕರಿಬೇವಿನ ಸೊಪ್ಪು ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಸೊ ನನಗೆ ಅದು ಫ್ರೈ ಆಗಿದೆ, ಕರಮ್ ಅಂತ ಅನ್ನತ್ತಲ್ಲ ಕರಿಬೇವಿನ ಸೊಪ್ಪು, ಅದು ತಿನ್ನೋಕ್ಕೆ ತುಂಬ ರುಚಿ ಅನಿಸುತ್ತೆ. ಎಕ್ಸ್ಪೆಷಲಿ ಚಟ್ನಿಯಲ್ಲೆಲ್ಲ ನಾವು ಲಾಸ್ಟಲ್ಲಿ ಒಗ್ಗರಣೆ ಹಾಕಿದಾಗ ಹಾಕ್ತೇವೆ ನೋಡಿ, ಅದಂತೂ ತುಂಬ ಅಂದರೆ ತುಂಬ ಇಷ್ಟ ನನಗೆ.
ಸೊ ಇವಾಗ ಕರ್ಬೇವಿನ ಸೊಪ್ಪೆಲ್ಲ ಫ್ರೈ ಆಗ್ತಾಯಿದೆ. ಸೊ ಹೆಲ್ತ್ಗೂ ತುಂಬ ಒಳ್ಳೆಯದು ಅಂತಾರಲ್ಲ ಕರ್ಬೇವಿನ ಸೊಪ್ಪು, ಹಾಗಾಗಿ ಕರ್ಬೇವಿನ ಸೊಪ್ಪು ನನಗೆ ತುಂಬ ಇಷ್ಟ. ಈ ಥರ ಫ್ರೈ ಮಾಡಿರೋದಾದರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಬಿದ್ದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಈ ಕಡಲೆಪುರಿಯಲ್ಲೆಲ್ಲ ಸಿಕ್ಕುತ್ತೆ ನೋಡಿ, ಅದು ತಿನ್ನೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಬೆಳ್ಳುಳ್ಳಿ ಇನ್ನೇನು ಜಜ್ಜಿಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಈಸಿ. ಈರುಳ್ಳಿ ಎಲ್ಲ ಏನು ಹಾಕೋಂಗಿಲ್ಲ, ಜಸ್ಟ್ ಬೆಳ್ಳುಳ್ಳಿ ಟೊಮೆಟೊ ಇಷ್ಟನ್ನು ಹಾಕ್ಕೊಂಡ್ರೆ ನಿಮಗೆ ಸಾಂಬಾರು ಬೇಗ ಕೂಡ ರೆಡಿ ಆಗುತ್ತೆ. ಒಂದು ಕಡೆ ನಾನು ಬೇಳೆ ಕೂಡ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸೊ ಇವಾಗ ಇದಕ್ಕೆ ಉಪ್ಪನ್ನ ಸೇರಿಸ್ತೀನಿ. ಸೊ ಉಪ್ಪು ಹಾಕಿದರೆ ಬೇಗ ಸಾಫ್ಟ್ ಆಗುತ್ತೆ. ಹಾಗಾಗಿ ನೀವು ಯಾರಾದರೂ ನನ್ನ ರೆಸಿಪೀಸ್ನ ಟ್ರೈ ಮಾಡಿದರೆ ನನಗೆ ಖಂಡಿತ ಹೇಳಿ. ಸೊ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ನನಗೂ ಖುಷಿ ಆಗುತ್ತೆ. ಸೊ ನಾನು ಮಾಡೋ ಪ್ರಯತ್ನಕ್ಕೆ ಯಾರಾದರೂ ಟ್ರೈ ಮಾಡಿ ಹೇಳ್ತಾರಲ್ಲ ಅನ್ನೋ ಒಂದು ಖುಷಿ ಇರುತ್ತೆ, ಹಾಗಾಗಿ ಕೇಳ್ತೀನಿ. ಸೊ ಇವಾಗ ಟೊಮೆಟೊ ಎಲ್ಲ ಸಾಫ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಸೊ ಇವಾಗ ಚೆನ್ನಾಗಿ ಸಾಫ್ಟ್ ಆಗಿದೆ, ಇನ್ನೊಂದು ಚೂರು ಕೂಡ ಸಾಫ್ಟ್ ಆಗಬೇಕು. ಹಾಗಾಗಿ ಮತ್ತೊಂದು ಸತಿ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಟೊಮೆಟೊ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮೆತ್ತಗಾಗುತ್ತೆ ನೋಡಿ, ಅಷ್ಟು ರುಚಿ ಇರುತ್ತೆ ಸಾಂಬಾರು. ಅಂದರೆ ಬಾಯಲ್ಲಿ ಅಲ್ಲಲ್ಲಿ ಟೊಮೆಟೊ ದಪ್ಪ ದಪ್ಪ ಸಿಕ್ಕಿದೆ, ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸೊ ಇವಾಗ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ನಾನು ಸೌಟಿಂದ ಕೂಡ ಈ ರೀತಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಅಂದರೆ ಪೂರ್ತಿ ಒಂದು 80% ಸ್ಮ್ಯಾಶ್ ಆದರೆ ಸಾಕು, ಪೂರ್ತಿ ಸ್ಮ್ಯಾಶ್ ಆಗೋದೇನು ಬೇಕಿಲ್ಲ. ಸೊ ಇವಾಗ ಆಗಿದೆ. ಈಗ ಇದಕ್ಕೆ ನಾನು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಸಾಂಬಾರು ಪೌಡ್ರ್ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ 2 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಸಿಮೆಣಸಿನ್ಕಾಯಿ ಖಾಲಿಯಾಗಿತ್ತು, ಹಾಗಾಗಿ ಹಾಕಿಲ್ಲ ನಾನು. ಇವಾಗ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಬೇಳೆನ ಬೇಯಿಸಿಟ್ಕೊಂಡಿದ್ದೆ. ಸೊ ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ಬೇಳೆ ಅಂದರೆ ನಾನು ಹೆಸರುಬೇಳೆ, ತೊಗರಿಬೇಳೆ ಮತ್ತು ಮೈಸೂರು ಬೇಳೆ ಇದು 3 ಕೂಡ ಹಾಕಿ ಬೇಯಿಸ್ಕೊತೀನಿ ಅಂತ. ಸೊ ಬೇಯಿಸಿಟ್ಕೊಂಡಿದ್ದೆ. ಸ್ವಲ್ಪ ಅರಿಶಿನ ಪುಡಿ, ನೀರು ಹಾಕಿ. ಸೊ ಇವಾಗ ಆ ಬೇಳೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸುಮಾರು ಒಂದು 3 ವಿಸಿಲ್ ಕೊಟ್ಟರೆ ಸಾಕು, ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸೊ ಇವಾಗ ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಬೇಳೆ ನಮಗೆ ಗಟ್ಟಿಯಾಗಿ ಬೇಕು ಅಂತಂದರೆ ಬರೀ ಚಪಾತಿ ತಿನ್ನೋಕ್ಕೆ ಅಂದ್ಬಿಟ್ಟು ರೈಸ್ಗೆ ಎಲ್ಲ ಬರೀ ಚಪಾತಿ ಅಥವಾ ದೋಸೆಗೆ ತಿಂತೀವಿ ಅಂದರೆ ಗಟ್ಟಿಯಾಗಿ ನೀವು ಮಾಡಿಕೊಂಡು ಇಲ್ಲ ಚೆನ್ನಾಗಿರುತ್ತೆ. ಸೊ ನಾನು ರೈಸಿಂಗ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಇದರಲ್ಲಿ ಯಾವ್ಯಾವ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಹೇಳಿ. ಸೊ ನನಗೂ ಖುಷಿ ಆಗುತ್ತೆ. ಸೊ ಫೈನಲಿ ಸಾಂಬಾರು ಈ ರೀತಿ ಆಗಿದೆ. ರೊಟ್ಟಿ ಜೊತೆಗೆ ಪ್ಲೇಟಿಂಗ್ ಮಾಡಿದ್ದೀನಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.